ಇಶ್ಯೂನ ಆಗುತ್ತೆ. ನಮ್ಮ ಬೆಂಗಳೂರಿಗೆ ಒಂದು ಪರಿಹಾರ ಕಾಣ್ತಿರುವಂಥದ್ದು, ಇನ್ನೂ ಹೆಚ್ಚು ಹೆಚ್ಚು ಪರಿಹಾರ ಕಾಣಲಿ. ಬೆಂಗಳೂರು ಏನು ಒಂದು ರಸ್ತೆ ಸಮಸ್ಯೆ, ಟ್ರಾಫಿಕ್ ಸಮಸ್ಯೆ ಬಗೆಹರಿಲಿ ಅಂತಲೂ ಈ ಸಂದರ್ಭದಲ್ಲಿ ಭಾಳ ಸಂತೋಷದಿಂದ ಈ ಒಂದು ಒಳ್ಳೆ ಪರಿಹಾರ ಸಿಗ್ತಿರೋದು ನಮ್ಗೆ ಒಳ್ಳೆ ಬೆಳೆ. ಟ್ರಾಫಿಕ್ ಸಮಸ್ಯೆ ಅದೇ ರೀತಿಯಾಗಿ ಬೆಂಗಳೂರು ಸಮಸ್ಯೆಗೆ ಮುಕ್ತಿ ಸಿಗ್ಬೋದು ಇನ್ಮೇಲಾದರೂ ಕೂಡ? ಮುಕ್ತಿ ಸಿಗ್ಲಿಕ್ಕೆ ಇನ್ನೂ ಭಾಳ ಕಾಲ ಇದೆ. ಮುಕ್ತಿ ಸಿಗಲಿಕ್ಕೆ ಈ ಪ್ರಯತ್ನ ಅಂತೂ ಆಗ್ತಿದೆ. ಈ ಪ್ರಯತ್ನದಲ್ಲಿ ಆ ಕಡೆ ಹೆಜ್ಜೆಗಳನ್ನು ಇಡೋಣ. ಸರ್, ಈಗ LOP ಲೀಡರ್ಗೆ ಆಹ್ವಾನ ಕೊಟ್ಟಿರಲಿಲ್ಲ ಮೊದಲು, ಆಮೇಲೆ ಕೊಡಲಾಯಿತು ಅಂತೇಳಿ ಏನು ಸರ್ ಆ್ಯಕ್ಚುಲಿ ಕಾರ್ಯಕ್ರಮ? ಯಾವಾಗಲೂ ಕಾಂಗ್ರೆಸ್ ಅಂದರೆ ಎಡವಟ್ಟಿನ ಸರ್ಕಾರ. ಹಾಗಾಗಿ ಎಡವಟ್ಟಿನ ಸರ್ಕಾರ ಎಡವಟ್ಟು ಮಾಡ್ತಾನೆ ಇರ್ತದೆ. ಕಡೆಗೆ ಅವ್ರಿಗೆ ಅರ್ಥ ಆಗಿದೆ, ಏನೋ ನಿಮ್ಮ ಮಾಧ್ಯಮದ ಒಂದು ಬಯಲಿಗೆ ತಂದಾದ ಕಾರಣ ತಕ್ಷಣ ಅವ್ರಿಗೆ ಜಾಗೃತಿಯಾಗಿದೆ. ಕರಿಬೇಕಾಗಿತ್ತು ಪ್ರತಿಪಕ್ಷ ನಾಯಕನ, ಕರೆದಿದ್ದಾರೆ. ಅಟ್ಲೀಸ್ಟ್ ಕರೆದಿರೋದು ಕಾರಣ ನಾನು ಅವ್ರಿಗೆ ಮೆಚ್ಚುಗೆಯನ್ನು ವ್ಯಕ್ತಪಡಿಸ್ತೀನಿ. ಅಪ್ರೂವಲ್ ಕೊಡೋದು ಕೇಂದ್ರ ಸರ್ಕಾರನೇ, ಪ್ರಧಾನಮಂತ್ರಿ ಕಚೇರಿಯಿಂದ ಅಪ್ರೂವಲ್ ಕೊಡೋದು. ಇವ್ರು ಹಾಕಿಲ್ಲ ಅಂದ್ರೆ ಅವ್ರು ಹಾಕ್ಬೋದಿತ್ತು ಮೊದಲೇ. ಏನಿಲ್ಲ, ಆ ರೀತಿ ಏನಿಲ್ಲ. ಮಾಡೋದೆಲ್ಲ ಪ್ರೋಟೋಕಾಲ್ ಲೋಕಲ್ ಅಲ್ಲ, ಲೋಕಲ್ ಸರ್ಕಾರ ಮಾಡ್ತಿರೋದು. ನೋಡಿ, ಪ್ರೋಟೋಕಾಲಲ್ಲಿ ಇವ್ರ ಹೆಸರನ್ನೇ ಹಾಕ್ದೇನೆ ಈಗ ಹೆಂಗೆ ಹಾಕ್ಬಿಡ್ತಾರೆ ಅಂತೆ, ಏನು ತಕ್ಷಣ ಇದಾಗುತ್ತೆ. ಇದೆಲ್ಲ ಸುಳ್ಳು. ಇವ್ರೇನು ಮಾಡಬೇಕಾಗಿತ್ತು, ರಾಜ್ಯ ಸರ್ಕಾರ ಮಾಡಬೇಕಾಗಿತ್ತು. ಇದಿಷ್ಟು DCM ಅಶ್ವತ್ಥನಾರಾಯಣ ಅವರ ಮಾತುಗಳು. ಕ್ಯಾಮ್ರಾಮನ್ ಸುಧೀರ್ ಜೊತೆ ರೂಪೇಶ್ ಬೈಂದೂರು, ಪವರ್ TV, ಬೆಂಗಳೂರು.